ಬೆಂಗಳೂರಿನಲ್ಲಿ ಸರಗಳ್ಳರ ಹಾವಳಿ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಚಂದ್ರ ಲೇಔಟ್ನಲ್ಲಿ ಮನೆಯೊಂದಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಮಹಿಳೆಯ ಕತ್ನಲ್ಲಿದ್ದ ಚಿನ್ನದ ಸರವನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಮಾರುತಿ ನಗರದ 3ನೇ ಕ್ರಾಸ್ನಲ್ಲಿರೋ ಮನೆಯೊಂದಕ್ಕೆ ನುಗ್ಗಿ ದಿವ್ಯಾ ಅನ್ನೋರ ಸರಗಳ್ಳತನ ಮಾಡಿದ್ದಾರೆ. ಈ ಸಂಬಂಧ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗಿದೆ. ಹೊರಗಡೆ ಹೋಗ್ತಿರುವಂತಹ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಭದ್ರತೆ ಇಲ್ಲ ಅನ್ನುವಂತಹ ಅಂಶ ಇತ್ತು. ಬೈಕ್ ಮೇಲೆ ಬರ್ತಿದ್ದಂತಹ ಸರಗಳ್ಳರು ಅವರ ಸರವನ್ನ ಕಿತ್ತು ಹೋಗ್ತಾ ಇದ್ರು. ಆದ್ರೆ ಈಗ ಮನೆ ಒಳಗಡೆ ನುಗ್ಗಿ ಸರವನ್ನ ಕಿತ್ಕೊಂಡು ಹೋಗಿರುವಂತಹ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. ಚಂದ್ರ ಲೇಔಟ್ನಲ್ಲಿ ಬೆಳಗ್ಗೆ ಮನೆ ಒಳಗಡೆ ಹೋಗಿ ಮಹಿಳೆಯ ಚಿನ್ನದ ಸರವನ್ನ ಕಿತ್ಕೊಂಡು ಸರಗಳ್ಳರು ಪರಾರಿಯಾಗಿದ್ದಾರೆ. ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಇವರನ್ನ ಹಿಡಿಯೋದಕ್ಕೆ ಬಲೆ ಬೀಸಿದ್ದಾರೆ. ಅಲ್ಲೇ ಇರುವಂತಹ ಒಂದು ಗಲ್ಲಿಯ ಮೂಲೆಯಲ್ಲಿ ಇರುವಂತಹ ಒಂದು ಸಿಸಿಟಿವಿಯಲ್ಲಿ ಈ ಕುರಿತಾಗಿ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ. ಆ ದೃಶ್ಯಾವಳಿಗಳನ್ನ ನೀವೀಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಒಂದು ಬೈಕ್ ನಲ್ಲಿ ಬರುವಂತಹ ಇಬ್ಬರು ಸರಗಳ್ಳರು ಮನೆ ಮುಂದೆ ಹೋಗ್ತಾರೆ. ಅಲ್ಲಿ ಇದ್ದಂತ ಹೆಣ್ಣು ಮಗಳು ಮನೆ ಒಳಗಡೆ ಹೋಗೋದನ್ನ ನೀವು ಗಮನಿಸಬಹುದು. ಒಬ್ಬ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ನಂತರ ಮನೆ ಒಳಗಡೆ ಹೋದಂತ ಇನ್ನೊಬ್ಬ ವ್ಯಕ್ತಿ ಸರವನ್ನ ಕಿತ್ಕೊಂಡು ಆಚೆ ಬರ್ತಾನೆ. ನಂತರ ಅವರಿಬ್ರು ಬೈಕ್ ಹತ್ತಿ ಪರಾರಿ ಆಗ್ತಾರೆ. ಹಿಂದಿಂದ ಬರುವಂತ ಮಹಿಳೆ ಸರಗಳ್ಳತನ ಆಗಿದೆ ಅನ್ನೋದನ್ನ ಎಲ್ಲರ ಗಮನಕ್ಕೆ ತರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಮೇಶ್ ನವಿ ಕೊಡ್ತಾರೆ. ರಮೇಶ್, ಹಾಡ ಹಾಗ್ಲೇ ಇವಾಗ ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ರಂಗೋಲಿ ಹಾಕ್ತಾನೋ ಏನೋ ಹೊರಗಡೆ ಕೆಲಸ ಮಾಡ್ತಾ ಕೂತಿದಂತಹ ಮಹಿಳೆ ಅವರಿಬ್ಬರನ್ನ ನೋಡಿ ಮನೆ ಒಳಗಡೆ ಹೋಗ್ತಾರೆ. ನಂತರ ಸರಗಳ್ಳರು ಹೋಗಿ ಮನೆ ಒಳಗಡೆನಿಂದಾನೇ ಒಬ್ಬ ಸರವನ್ನ ಕಿತ್ಕೊಂಡು ಪರಾರಿ ಆಗ್ತಾನೆ. ಇಷ್ಟು ಅನ್ಸೇಫ್ ಆಗಿದೆಯಾ ಬೆಂಗಳೂರು? ಖಂಡಿತ ಸಂಗೀತ, ಈಗಾಗಲೇ ಬೆಂಗಳೂರಿನಲ್ಲಿ ಏನಂದ್ರೆ ಮಹಿಳೆಯರು ಒಬ್ಬಂಟಿಯಾಗಿ ಹೊರಗಡೆ ಹೋಗುವಂತಹದ್ದು ಕಷ್ಟ ಆಗಿದೆ. ಈ ಒಂದು ದೃಶ್ಯಾವಳಿ ನೋಡಿದ್ರೆ ನಿಜಕ್ಕೂ ಮನೆಯಲ್ಲೇ ಒಂಟಿಯಾಗಿರುವಂತಹದ್ದೇ ಕಷ್ಟ ಪರಿಸ್ಥಿತಿ ಅನ್ನೋದನ್ನು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಚಂದ್ರ ಲೇಔಟ್ನ ಮಾರುತಿ ನಗರದ 3ನೇ ಕ್ಲಾಸ್ ಇರುವಂತಹ ಈ ಒಂದು ಮನೆಯಲ್ಲಿ ಆ ದಿವ್ಯಾ ಅನ್ನೋ ಮಹಿಳೆ ಏನಿದ್ರೆ ರಂಗೋಲಿಯನ್ನ ಹಾಕಿ ತದನಂತರ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಪಲ್ಸರ್ ಬೈಕ್ ನಿಂದ ಇಬ್ರು ಇಡೀ ಏರಿಯಾವನ್ನ ಸ್ಕ್ಯಾನ್ ಮಾಡ್ತಾರೆ. ಯಾರು ಒಂಟಿಯಾಗಿರುವಂತಹ ಮಹಿಳೆಯರು ಸಿಗ್ತಾರೆ ಅನ್ನುವಂಥದ್ದು. ಈ ಒಂದು ಮಹಿಳೆ ನೋಡಿದ ಸಂದರ್ಭದಲ್ಲಿ ಯಾವಾಗ ರಂಗೋಲಿ ಹಾಕಿ ಒಳಗಡೆ ಹೋಗ್ತಾಳೆ ಮಹಿಳೆ, ಆ ಸಂದರ್ಭದಲ್ಲಿ ಒಂದು ಬೈಕ್ ನಿಲ್ಲಿಸಿ ಒಬ್ಬ ಇಳಿದು ಒಳಗಡೆ ಹೋಗ್ತಾನೆ. ಹೋಗಿ ಮನೆಯಲ್ಲಿ ಮಾಲೀಕರು ಇದಾರ ಕರಿಯಮ್ಮ ಅಂತ ಹೇಳಿ ಒಂದು ಮಾತನ್ನ ಹೇಳಿದ ತದನಂತರ ಆಕೆ ಅಂದ್ರೆ ಒಳಗಡೆ ಹೋಗ್ಲಿಕ್ಕೆ ತಿರುಗಿದ ತಕ್ಷಣ ಆಕೆಯ ಕೊಳ್ಳೆಯಲ್ಲಿದ್ದಂತ ಒಂದು ಸರಕ್ಕೆ ಕೈ ಹಾಕಿ ಈ ಅಂದ್ರೆ 20 ಗ್ರಾಮ್ ತೂಕದ ಒಂದು ಸರವನ್ನ ಕಿತ್ಕೊಂಡು ಹೋಗುವಂತದ್ದು. ಅಂದ್ರೆ ಈ ಎಲ್ಲಾ ದೃಶ್ಯಾವಳಿ ಪಕ್ಕದಲ್ಲೇ ಇದ್ದಂತ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹದ್ದು. ಈ ಒಂದು ದೃಶ್ಯಗಳನ್ನ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಚಹರೆಯನ್ನ ಈಗಾಗಲೇ ಹುಡುಕ್ತಾ ಇರುವಂತಹದ್ದು. ಒಬ್ಬ ಅದ್ರಲ್ಲಿ ಇಬ್ರು ಬಂದಿರೋದ್ರಲ್ಲಿ ಒಬ್ಬರು ಹೆಲ್ಮೆಟ್ ಹಾಕಿದ್ದಾನೆ, ಮತ್ತೊಬ್ಬ ಏನ್ ಕಿತ್ಕೊಳ್ತಾನೆ ಅಂತ ಸರವನ್ನ ಆತನ ಚಹರೆಗಳಲ್ಲಿ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಅಂದ್ರೆ ಆತನಿಗಾಗ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ರೆ ಒಟ್ಟಾರೆ ಈ ಪ್ರಕರಣವನ್ನು ನೋಡಿದ್ರೆ ಪೊಲೀಸರು ಬೆಂಗಳೂರು ನಗರದಲ್ಲಿ ಏನು ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ಇಂತಹ ಒಂದು ಪ್ರಕರಣಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಒಂದು ಕೃತ್ಯಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಸಂಗೀತ, ಥ್ಯಾಂಕ್ ಯು ರಮೇಶ್.